ಪ್ರಾದೇಶಿಕ ಸಂಸ್ಕೃತಿಗಳ, ಪ್ರಾದೇಶಿಕ ಚಿಂತನೆಗಳ, ಪ್ರಾದೇಶಿಕವಾರು ನಾವು ನಡೆಸುವ ಈ ರೀತಿಯ ಉದ್ಯೋಗಗಳು, ವ್ಯವಹಾರಗಳು ತೀವ್ರ ಧಕ್ಕೆಗೆ ಒಳಗಾಗಿ ದೇಶ ಏಕಮುಖವಾದ ಚಲನೆಯನ್ನು ಮಾಡಬಹುದಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಅಂಡರ್ ರೆಪ್ರೆಸೆಂಟೇಷನ್ ಆಫ್ ದಿ ಪೂರರ್ ರೀಜನ್ಸ್ ಏನು ಹೇಳ್ತದೆ ಅಂದರೆ, ಇಲ್ಲಿ ಈ ರಾಜ್ಯಗಳಲ್ಲಿ ಹೈ ಫರ್ಟಿಲಿಟಿ ರೇಟ್ ಈ ರಾಜ್ಯಗಳಲ್ಲಿದೆ. ಯಾರ್ಯಾರು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದಾರೆ ಆ ರಾಜ್ಯಗಳಲ್ಲಿ ಪೂರ್ ಫರ್ಟಿಲಿಟಿ ರೇಟ್ ಇದೆ. ಇದು ದೇಶದ ಅನೇಕ ವರದಿಗಳು, ವಿಶೇಷವಾಗಿ ಆರೋಗ್ಯ ವರದಿ ಹೇಳುವ ಪ್ರಕಾರ ದಕ್ಷಿಣದ ಎಲ್ಲ ರಾಜ್ಯಗಳು ಪೂರ್ ಫರ್ಟಿಲಿಟಿ ರೇಟನ್ನು ಅನುಭವಿಸ್ತಾ ಇವೆ. ಉತ್ತರದ ಹಿಂದಿ ಭಾಷಿಕ ರಾಷ್ಟ್ರಗಳು ಹೈಯರ್ ಫರ್ಟಿಲಿಟಿ ರೇಟನ್ನು ಅನುಭವಿಸ್ತಾ ಇವೆ. ಆದ್ದರಿಂದ ಈ ಪ್ರಾಕೃತಿಕ ಇಂಬ್ಯಾಲೆನ್ಸ್, ದಕ್ಷಿಣ ಮತ್ತು ಉತ್ತರದ ಇಂಬ್ಯಾಲೆನ್ಸ್ ಏನಾಗುತ್ತೆ, ಅಸಮತೋಲನ ಏನಾಗುತ್ತೆ, ಇದು ನಾಳೆ ದೇಶದ ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತದೆ ಅನ್ನುವ ಚರ್ಚೆಯನ್ನು ಈಗಾಗಲೇ ಅನೇಕರು ಎತ್ತಿಕೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ ಇವು ಈ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವ ರಾಜ್ಯಗಳು. ಉತ್ತರ ಪ್ರದೇಶ, ಬಿಹಾರ್, ರಾಜಸ್ಥಾನ ಇವು ಜನಸಂಖ್ಯಾವಾರು ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳುವ ರಾಜ್ಯಗಳು. ಆದ್ದರಿಂದ ದೇಶದ ಬಹಳ ಮುಖ್ಯವಾದ ಪ್ರಶ್ನೆಯೊಂದು, ಇಂಬ್ಯಾಲೆನ್ಸ್ ವಿಲ್ ನಾಟ್ ಎಂಡ್, ಈ ಅಸಮತೋಲನ ಕೊನೆಗೊಳ್ಳುವುದಿಲ್ಲ. ಆದ್ದರಿಂದ ನಾವು ಇವತ್ತು ಚಿಂತನೆ ಮಾಡಬೇಕಾದ್ದು ಒಂದೇ ಒಂದು, ಜನಸಂಖ್ಯೆ ಒಂದನ್ನೇ ನೀವು ಪ್ಯಾರಾಮೀಟರ್ ಆಗಿ ಇಟ್ಕೊಂಡ್ರೆ ಎಲ್ಲ ರಾಜ್ಯಗಳಿಗೆ ನ್ಯಾಯ ಒದಗಿಸುವುದು ಸಾಧ್ಯವಿಲ್ಲ. ಹಾಗಾದರೆ ಜನಸಂಖ್ಯೆಯ ಜೊತೆಗೆ ಆ ರಾಜ್ಯದ ಅಭಿವೃದ್ಧಿ ಸೂಚ್ಯಾಂಕ ಮತ್ತು ಜನರು ಬದುಕುತ್ತಿರುವ ಜೀವನ ಮಟ್ಟ ಇವುಗಳನ್ನು ಗಮನದಲ್ಲಿರಿಸಿಕೊಂಡು ನೀವು ಒಂದು ವೇಳೆ ಡಿಲಿಮಿಟೇಷನ್ ಎಕ್ಸಸೈಸ್ ಮಾಡಿದ್ರೆ ಆಗ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಇವತ್ತು ಸಾರ್ವಜನಿಕವಾಗಿ ಆಗಬೇಕಾಗಿರುವ ಚರ್ಚೆ ಈ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ ಒಂದು. ಎರಡನೇದು, ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಕೂಡ ಬಹಳ ಮಹತ್ವದ ಪ್ರಶ್ನೆ. ರಾಜ್ಯಗಳಿಗೆ ಕೊಡಬೇಕಾದ ತೆರಿಗೆಯ ಪಾಲು ಸರಿಯಾಗಿ ಸಿಗಬೇಕಾಗಿದೆ. ಹಾಗೆ ಸಿಗದೆ ಹೋದರೆ, ಆ ತೆರಿಗೆಯ ಪಾಲು ರಾಜ್ಯಗಳಿಗೆ ಸಮತೋಲನವಾಗಿ ಸಿಗದೆ ಹೋದರೆ ಹೆಚ್ಚಿನ ರಾಜ್ಯಗಳು, ಹೆಚ್ಚು ತೆರಿಗೆ ಕೊಡುವ ರಾಜ್ಯಗಳು ಟ್ಯಾಕ್ಸ್ ಹೆಚ್ಚು ಕೊಡ್ತಿರ್ತವೆ, ಆದರೆ ಪಡೆದುಕೊಳ್ಳುವ ಪಾಲು ತುಂಬ ಕಡಿಮೆ ಇರ್ತದೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವ ಕೆಲಸವನ್ನು ರಾಜ್ಯಗಳು, ಕೇಂದ್ರ ಸರ್ಕಾರ ರಾಜ್ಯಗಳ ಜೊತೆಗೆ ಸಮಾಲೋಚನೆ ಮಾಡೋದಕ್ಕೆ ಮಾಡಬೇಕು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗುರುವೇ.